ನಮಸ್ಕಾರ ವೀಕ್ಷಕರೇ. ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದ ವಿಷಯಗಳನ್ನ ನಾನು ತಿಳಿಸ್ತಾನೆ ಇದ್ದೀನಿ. ತಿಳಿಸಿದಷ್ಟು ಇನ್ನೂ ಇದಾವೆ, ಇನ್ನೂ ಕೆಲವಷ್ಟು ಮಾತ್ರ ನಾವು ಮೇಜರ್ ಆಗಿರುವಂಥದ್ದನ್ನು ತಿಳ್ಕೊಳ್ಳೋಣ. ಇನ್ನು ಉಳಿದಿರೋದನ್ನ ಬುಕ್ ತಗೊಂಡು ನೀವು ಓದ್ಕೊಳ್ಳಿ, ತಿಳ್ಕೊಳ್ಳಿ. ಇದರಲ್ಲಿ ಇವತ್ತಿರುವಂತ ವಿಷಯಗಳ ಬಗ್ಗೆ ಹೇಳೋದಾದ್ರೆ, ಧನಮದದಿಂದ ಸಾಧುಗಳನ್ನು ಜ್ಞಾನಿಗಳನ್ನು ದೂಷಣೆ ಮಾಡುತ್ತಾರೆ ಜನರು ಅಂತ ಬರೀತಾರೆ. ಹೌದು, ಇಲ್ಲಿ ಜ್ಞಾನಿಗಳನ್ನ ಸಾಧುಗಳನ್ನ ದುಡ್ಡು ಜಾಸ್ತಿ ಇದೆ ಅಂತ ಅಹಂಕಾರದಿಂದ ದೂಷಣೆ ಮಾಡ್ತಾರೆ. ಭೂಮಿಯ ಮೇಲೆ ಮಳೆ ಬಂದಂತೆ ಇದ್ದು ಪೈರುಗಳು ಬೆಳೆದಂತೆಯೇ ಇದ್ದು ಬೆಳೆಯದಿರುವವು. ಅಂದ್ರೆ ಮಳೆ ಬಂದಂಗೆ ಇರುತ್ತೆ, ಬೆಳೀತಾ ಇದ್ದಾವೆ ಪೈರುಗಳು ಅಂತ ಅನ್ಸುತ್ತೆ, ಆದ್ರೆ ಬೆಳೆಯೋದಿಲ್ಲ. ಒಂದೊಂದು ಸ್ಥಳದಲ್ಲಿ ಸೃಷ್ಟಿಯಾಗಿ ಪೈರುಗಳು ಫಲಿಸುವವು. ಪಾಪಾತ್ಮರ ಕಣ್ಣುಗಳಲ್ಲಿ ಪಲ್ಲೇರು ಮುಳ್ಳು ಬಿದ್ದು ಹಣೆಯು ಒಡೆದು ಸಾಯುವರು. ಯಾವಾಗ ಅಂತ ಜನ ಕಾಯ್ತಾ ಇದ್ದಾರೆ, ಪಾಪಾತ್ಮರ ಹಣೆ ಒಡೆದು ಸಾಯುವಂತ ಸಮಯ ಯಾವಾಗ ಬರುತ್ತೆ ಅಂತ. ಇನ್ನ ಒಂದ್ ಕಡೆ ಬರ್ದಿದ್ರು ಪಾಪಿಗಳು ಚಿರಾಯು ಆಗಿರ್ತಾರೆ, ಬಟ್ ಇವ್ರು ಬರೋ ಟೈಮ್ಗೆ ಅದೆಲ್ಲ ಎಂಡ್ ಆಗುತ್ತೆ ಅಂತಾನೆ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ನಾವು ನಂದಿ ಪರ್ವತದಲ್ಲಿ ತಪಸ್ಸು ಸಾಕು ಮಾಡಿ ಉತ್ತರದ ವಿಂಧ್ಯಗಿರಿ ಪಟ್ಟಣಕ್ಕೆ ಬಂದು ಅಲ್ಲಿ ಕೆಲವು ವರ್ಷಗಳು ವಾಸಿಸುವ ಕಾಲದಲ್ಲಿ ನಿಮಗೊಂದು ನಿದರ್ಶನ ಕೇಳಿರಿ. ಬಹುಧಾನ್ಯ ನಾಮ ಸಂವತ್ಸರದಲ್ಲಿ ಕನಕದುರ್ಗ ಅಂದ್ರೆ ಯಾವಾಗ ಬರುತ್ತೆ ಬಹುಧಾನ್ಯ ನಾಮ ಸಂವತ್ಸರ? 99 ಆಸ್ಪಾಸ್ನಲ್ಲಿ. ಅಂದ್ರೆ ಇನ್ನ ಇಥಿಯೋಪಿಯನ್ ಕ್ಯಾಲೆಂಡರ್ ಲೆಕ್ಕ ಹಾಕೊಡ್ಬೇಕಾಗತ್ತೆ. ಯಾಕೆಂದ್ರೆ ಹೆಚ್ಚು ಕಡಿಮೆ ಮ್ಯಾಚ್ ಆಗ್ತಿರೋದು ಆ ಕ್ಯಾಲೆಂಡರ್ ಆಗಿರೋದ್ರಿಂದ ಒಂದು 8 ವರ್ಷ ಹಿಂದೆ ಮುಂದೆ ಇಟ್ಕೊಂಡು ಇರೋ ಟೈಮ್ನಲ್ಲಿ ಇವ್ರು ಬರೋದಕ್ಕೆ ಮುಂಚೆ ನಡೆಯುವಂತ ನಿದರ್ಶನಗಳ ಬಗ್ಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಬಹುಧಾನ್ಯ ನಾಮ ಸಂವತ್ಸರದಲ್ಲಿ ಕನಕದುರ್ಗ ಮೊದಲಾದ ಶಕ್ತಿ ಈ ಪೃಥ್ವಿ ಮೇಲೆ ಬರುವಳು. ಕರ್ನಾಟಕ ದೇಶಕ್ಕೆ ಕಾಳಿಮಾತೆ ಬರುವಳು. ತುರುಕರ ದೇಶಕ್ಕೆ ದುರ್ಗಿ, ಮಹಾನಂದಿ ದೇಶಕ್ಕೆ ಭರತ, ಕಂದನೂರು ಕಡೆಗೆ ನಾಗೇಂದ್ರ, ಮೊರಸ ರಾಜ್ಯಕ್ಕೆ ಚಕ್ರಿ, ಉತ್ತರ ದೇಶಕ್ಕೆ ಅರ್ಕಸೋಮ, ಪಶ್ಚಿಮ ದೇಶಕ್ಕೆ ಕಂಚಿ ಕಾಮಾಕ್ಷಿ, ಮಾತಂಗಿ ಮೊದಲಾದ ಶಕ್ತಿಯರು ಬಂದು ಪಾಪದ ಜನರನ್ನು ನಾಶ ಮಾಡುವರು. ಭೂಮಿ ಮೇಲೆ ಯಾರ್ಯಾರು ಬಂದು ಯಾವ ಜಾಗನ ನಾಶ ಮಾಡ್ತಾರೆ ಅಂತ ಮೆನ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನ ಯಾರು ಕೂಡ ಬಂದಿಲ್ಲ, ಬರ್ಬೇಕು, ಕಾಯ್ತಾ ಇದೀವಿ ನಾವಿನ್ನು. ಎಲ್ಲರೂ ಗಮನಿಸಿರಿ. ನಂದನ ನಾಮ ಸಂವತ್ಸರದಿಂದಾಚೆಗೆ ಶ್ರೀಶೈಲಾದ್ರಿಗೆ ಬಂದು ಮಲ್ಲಿಕಾರ್ಜುನನನ್ನು ದರ್ಶನ ಮಾಡಿ ಅವರಿಂದ ಅನೇಕ ವರಗಳನ್ನು ಪಡೆದು ಮತ್ತು ಶ್ರೀಶೈಲಾದ್ರಿಯಲ್ಲಿ ತಪಸ್ಸಿಗೆ ಕುಳಿತುಕೊಳ್ಳುವವರೆಗೆ ನಿಮಗೊಂದು ಗುರುತು ಹೇಳುವನು. ಅಂದ್ರೆ ಇವರು ಈ ಕೆಲಸ ಮಾಡೋ ತನಕ ಒಂದು ಗುರುತು ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಅಂತ ಹೇಳ್ತಾರೆ. ನಂದನ ಸಂವತ್ಸರದಲ್ಲಿ ಪೃಥ್ವಿಯಲ್ಲಿ ಅನೇಕ ನಕ್ಷತ್ರಗಳು ಉದುರುವವು. ನಂದನ ಸಂವತ್ಸರ 2012ರಿಂದ 13 ಸ್ವಲ್ಪ ವೇರಿಯೇಷನ್ ಇಟ್ಕೊಳ್ಳಿ. ಆ ಟೈಮ್ನಲ್ಲಿ ಅನೇಕ ನಕ್ಷತ್ರಗಳು ಭೂಮಿ ಮೇಲೆ ಉದುರುತ್ತವೆ ಅಂತ ಹೇಳಿದ್ದಾರೆ. ಉದುರಿರಬಹುದು, ಯಾಕೆಂದ್ರೆ ಅಲ್ಲಲ್ಲೇ ಬೆಂಕಿ ಉಂಡೆಗಳು ಅದು ಇದು ಬೀಳ್ತಾ ಇರೋದೆಲ್ಲ ನೋಡ್ತಾ ಇರೋದ್ರಿಂದ ಉದುರಿರ್ಬೋದು, ಗೊತ್ತಿಲ್ಲದೇನೂ ಇರ್ಬೋದು. ಯಾಕೆಂದ್ರೆ ಅಷ್ಟೊಂದು ಮೀಡಿಯಾ ಅವಾಗ ಅಡ್ವಾನ್ಸ್ ಆಗಿರ್ಲಿಲ್ಲ. ಇನ್ನು ಮುಂದಕ್ಕೆ ಹೋಗೋದಾದ್ರೆ, ಭೂಮಿಯು ಗಡಗಡ ನಡುವುದು, ಆಗ ಅನೇಕ ಪ್ರಜೆಗಳು ಮಡಿಯುವರು. ಶುಭಕೃತ ಸಂವತ್ಸರ ಕಾರ್ತಿಕ ಮಾಸದಲ್ಲಿ ದಕ್ಷಿಣ ಭಾಗದಲ್ಲಿ ಅನೇಕ ಉತ್ಪಾತಗಳಿಂದ ಧೂಮಕೇತುವೆಂಬ ನಕ್ಷತ್ರ ಹುಟ್ಟುವುದು. ಧೂಮಕೇತು ಅನ್ಕೊಳ್ಳೋ ಒಂದು ನಕ್ಷತ್ರ ಹುಟ್ಟುತ್ತೆ, ಅದರಿಂದ ಅನೇಕ ಮಂದಿ ಪ್ರಜೆಗಳು ನಶಿಸುವರು. ಆ ನಕ್ಷತ್ರ ನೋಡೋದ್ರಿಂದ ಜನ ಸಾಯ್ತಾರೆ. ಪರಾಭವ ನಾಮ ಸಂವತ್ಸರದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಬಳಿ ವರಗಳನ್ನು ಪಡೆದು ವಿಂಧ್ಯ ಪರ್ವತಕ್ಕೆ ಹೋಗಿ ಅಲ್ಲಿನ ಋಷಿಗಳ ದರ್ಶನ ಮಾಡಿಕೊಂಡು ನಾನು ಸಮಾಧಿಯನ್ನು ಬಿಟ್ಟು ಯೋಗಿ ಸಂಭವನಾಗಿ ವಿಷ್ಣುವಿನ ಅಂಶದಿಂದ ಕಲಿಕಾವತಾರವನ್ನೆತ್ತಿ, ಇಲ್ಲಿ ಕಲ್ಕಿ ಅವತಾರನ ಕಲಿಕಾವತಾರ ಪ್ರಮಾದಿ ನಾಮ ಸಂವತ್ಸರದಲ್ಲಿ 8 ವರ್ಷದವನಾಗಿ, ಅಂದ್ರೆ ಆ ಟೈಮ್ಗೆ ಅವ್ರಿಗೆ 8 ವರ್ಷ ಆಗಿರುತ್ತೆ. ಇದೆಲ್ಲ ಮುಗಿಸ್ಕೊಂಡು ಕಲ್ಕಿ ಅವತಾರ ನೆತ್ತಿ ಪ್ರಮಾದಿ ನಾಮ ಸಂವತ್ಸರದಲ್ಲಿ 8 ವರ್ಷದವನಾಗಿ ಉಚ್ಚ ನಾಯಕನಂತೆ ಕೆಂಪು ವರ್ಣದವರಲ್ಲಿ ಕಲೆತು ಅವರಿಗಾಂತರ್ಯ ಬುದ್ಧಿಯವನಾಗಿ ಕಾಣಿಸುವೆನು. ಅಲ್ಲಿಂದ 5017ನೇ ಸಂವತ್ಸರ ಸರಿಯಾದ ಪಿಂಗಳ ಸಂವತ್ಸರದಲ್ಲಿ ಘೋರವಾದ ಒಡೆದಾಟಗಳು ಪ್ರಾರಂಭವಾಗಿ ಕಾಳಯುಕ್ತಿ ನಾಮ ಸಂವತ್ಸರದೊಳಗೆ ಉತ್ತರ ದೇಶದಲ್ಲಿ ವಿಪರೀತ ಒಡೆದಾಟಗಳಾಗುವವು. ಆನಂದನಾಮ ಸಂವತ್ಸರ ಮಾರ್ಗಶಿರಾಷ್ಟಮಿ ಗುರುವಾರ ಮಲ್ಲಿಕಾರ್ಜುನ ಭ್ರಮರಾಂಬೆಯ ಸೇರಿ ವಿಂಧ್ಯ ಪರ್ವತಕ್ಕೆ ಸೇರುವರು. ಮಲ್ಲಿಕಾರ್ಜುನ ವೀರಭೋಗ ವಸಂತರಾಯರೆಂಬ ಹೆಸರಿನಲ್ಲಿ ದುರ್ಮತಿ ನಾಮ ಸಂವತ್ಸರ ಕಾರ್ತಿಕ ಶುದ್ಧ ಪೌರ್ಣಮಿಯ 16 ವರ್ಷದನಾಗಿ ದುಷ್ಟ ನಿಗ್ರಹ ಮಾಡಿ ಶ್ರೇಷ್ಠರಾದ ಭಕ್ತರನ್ನು ಪಾಲನೆ ಮಾಡಲು ಬರುವೆನು ಅಂತ ಮೆನ್ಷನ್ ಮಾಡ್ತಾರೆ. ಯಾವಾಗ? ದುರ್ಮತಿ ನಾಮ ಸಂವತ್ಸರಕ್ಕೆ ಇವರು ಜನರನ್ನ ರಕ್ಷಣೆ ಮಾಡೋದಕ್ಕೆ ಬರ್ತೀವಿ ಅಂತಾನೆ ಹೇಳ್ತಾರೆ. ಇಲ್ಲಿ ದುರ್ಮತಿ ನಾಮ ಸಂವತ್ಸರ ಲೆಕ್ಕ ಹಾಕೊಳ್ಳೋದಾದ್ರೆ 2041, 42 ಕೂಡ ಬರುತ್ತೆ. ಅದನ್ನ ಹೇಳಿದ ಸಂವತ್ಸರಗಳು ಕೆಲವಷ್ಟು ವೇರಿಯೇಷನ್ ಇದೆ, ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ.
ಇನ್ನು ಮುಂದೆ ಬರೀತಾರೆ, ರಕ್ತಾಕ್ಷಿ ನಾಮ ಸಂವತ್ಸರದಲ್ಲಿ ಬೇಜವಾಡಕ್ಕೆ ಬಂದು ಅಲ್ಲಿ ಮಾತೃವಂಶಜರಾದ ಪೋತಲೂರು ರವರ ಕನ್ಯೆಯನ್ನು ಪರಿಣಯವಾಗಿ ಪಟ್ಟಾಭಿಷಕ್ತನಾಗುವನು. ಯಾವಾಗ? ರಕ್ತಾಕ್ಷಿ ನಾಮ ಸಂವತ್ಸರ. ರಕ್ತಾಕ್ಷಿ ನಾಮ ಅಂದ್ರೆ 2044 2045 ಈ ಟೈಮ್ಗೆ ಅವರು ಪಟ್ಟಾಭಿಷೇಕ ಮಾಡಿಕೊಳ್ತಾರೆ ಅಂತ ಇದ್ರಲ್ಲಿ ಮೆನ್ಷನ್ ಮಾಡಿರೋದು. ಅಂದ್ರೆ ಪಟ್ಟಾಭಿಷೇಕ ಯಾವಾಗ ಆಗುತ್ತೆ? ರಕ್ತಾಕ್ಷಿ ನಾಮ ಸಂವತ್ಸರದಲ್ಲಿ 2044-45ರಲ್ಲಿ. ಇನ್ನ ಮುಂದೆ ಬರೀತಾರೆ, ದುರ್ಮತಿ ನಾಮ ಸಂವತ್ಸರದಲ್ಲಿ ಕಾರ್ತಿಕ ಶುದ್ಧ ಚತುರ್ದಶಿ ಮೊದಲುಗೊಂಡು ದುಷ್ಟ ನಿಗ್ರಹವಾರಂಭವಾಗಿ ಮಹಾಪ್ರಳಯವಾಗುವುದು. ದುರ್ಮತಿ ನಾಮ ಸಂವತ್ಸರ 2041 ಆ ಟೈಮ್ನಿಂದ ಇರಬಹುದು. ನಂಗೆ ಎಕ್ಸಾಕ್ಟ್ ಆಗಿ ಎಲ್ಲೂ ಹೇಳೋದಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಮೆನ್ಷನ್ ಮಾಡಿರೋದು, ರೌದ್ರಿನಾಮ ಸಂವತ್ಸರ ಕಾರ್ತಿಕ ಮಾಸದಲ್ಲಿ ಒಡೆದಾಟಗಳ ಆರಂಭವಾಗಿರುವವು. ನಾನು ಬರುವ ಸಮಯಕ್ಕೆ ಕಲಿಯುಗ ಪ್ರಮಾಣವು 4094 ಸಂವತ್ಸರದಿಂದ, ಅಂದ್ರೆ ಆ 4094 ಇಸ್ವಿ ಕಲಿಯುಗ ಶುರುವಾಗಿ 4094 ವರ್ಷಗಳಾಗಿರುತ್ತಲ್ಲ, ಅಲ್ಲಿಂದ 16 ಆನಂದಗಳಿಗೆ ನಿಮಗೆ ಹೇಳಿದ ಭವಿಷ್ಯತ್ತುಗಳೆಲ್ಲವೂ ನಡೆದು ಹೋಗುತ್ತಿರುತ್ತವೆ ಅಂತ ಬರೀತಾರೆ. 16 ಆನಂದ ಅಂದ್ರೆ 4094ರಿಂದ ಪ್ಲಸ್ 16 ಆನಂದ. ಒಂದು ಆನಂದ 60 ವರ್ಷ, 16 ಆನಂದ ಅಂದ್ರೆ 960 ವರ್ಷ ಹತ್ತತ್ರ. ಅಲ್ಲಿಂದ ಲೆಕ್ಕ ಹಾಕೊಳ್ಳೋದಾದ್ರೆ 5040-50 ವರ್ಷಗಳು ಆಗೋ ಟೈಮ್ಗೆ ಇವೆಲ್ಲ ನಡೀತಾ ಇರ್ತವೆ ಅಂತಾನೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಇನ್ನ ನನ್ನನ್ನು ನಂಬಿ ಯಾರು ಓಂ ಹೀಂ ಕ್ಲೀಂ ಶ್ರೀಂ ಶಿವಾಯ ವೀರಬ್ರಹ್ಮಣ್ಯೇ ನಮಃ ಎಂಬ ಬೀಜ ಸಂಪುಟವಾದ ಮಹಾಮಂತ್ರವನ್ನು ಅಖಂಡಾಲಂತದವರೆಗೆ ಯಾರಾದರೂ ಮಡಿ ಮೈಲಿಗೆ ಎಂಬ ಭಾವನೆಗೊಳಗಾಗದೆ ಜಪಿಸುತ್ತಾ ಪುನೀತರಾಗುವರು. ಅಲ್ಲದೆ ಈ ಪತ್ರಿಕೆಯನ್ನು ಪ್ರತಿಯೊಬ್ಬರು ಬರೆದುಕೊಂಡು ಧೂಪ ದೀಪ ನೈವೇದ್ಯಗಳನ್ನು ಮಾಡಿ ಪೂಜಿಸುತ್ತಾ ದಾನ ಧರ್ಮಾದಿಗಳನ್ನು ಮಾಡುತ್ತಿರಬೇಕು. ಇದು ಸರ್ವರಿಗೂ ತಿಳಿಯಬೇಕೆಂದು ಬರೆದು ಕಳಿಸಿರುವೆನು. ಅಂದ್ರೆ ಇದು ಜನರಿಗೆ ಅರ್ಥ ಆಗ್ಬೇಕು. ದಾನ ಧರ್ಮ ಮಾಡಬೇಕು, ಯಾವ ಟೈಮ್ನಲ್ಲಿ ಏನೇನ್ ಮಾಡಬೇಕು ಅದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ದಾನ ಧರ್ಮ ಮಾಡ್ತಾ ಇದ್ರೆ ಅವ್ರಿಗೆ ಒಳ್ಳೇದನ್ನ ಮಾಡೋ ಕೆಲಸ ನಾನು ಮಾಡ್ತೀನಿ ಅನ್ನೋದು ಈ ಒಂದು ಶ್ವಾಸದಲ್ಲಿ ಅವ್ರು ತಿಳಿಸಿರುವಂತದ್ದು ಕಾಲಜ್ಞಾನದ ಶ್ವಾಸಗಳು. ಒಟ್ನಲ್ಲಿ ಇದೆಲ್ಲ ಕೂಡ ಅವ್ರು ಬರೋದಕ್ಕೆ ಮುನ್ಸೂಚನೆಗಳು. ಬರೋದಕ್ಕೆ ಮುಂಚೆ ಅವ್ರು ಹೇಳೋ ಪ್ರಕಾರ ಕಾಳಿದೇವಿ ಒಂದು ದೇಶಕ್ಕೆ ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಬಂದು ಇಲ್ಲಿ ಅಂತ್ಯ ಅನ್ನೋದು ಮಾಡಬೇಕು, ಕೆಟ್ಟದರ ನಿಗ್ರಹ ಅನ್ನೋದನ್ನ ಮಾಡಬೇಕಾಗಿದೆ. ಇಲ್ಲೂ ಕೂಡ ಎಷ್ಟೋ ಸಂವತ್ಸರಗಳನ್ನ ಮೆನ್ಷನ್ ಮಾಡಿದ್ರು, ಅದರಲ್ಲಿ ಸ್ವಲ್ಪ ವೇರಿಯೇಷನ್ ಇರ್ಬೋದು ಸಂವತ್ಸರಗಳಲ್ಲಿ. ಅದನ್ನ ಬಿಟ್ರೆ ಇವರು ಹೇಳಿದಂತ ವಿಷಯಗಳು ನಡೆಯುತ್ತೆ. ನಡೀಲಿಲ್ಲ ಅಂದ್ರೆ ನಾನು ಹೀನ ಜಾತಿಯ ಕುಲದಲ್ಲಿ ಹುಡ್ತೀನಿ ಅನ್ನೋದನ್ನ ಅವ್ರು ಅವಾಗಲೇ ಮೆನ್ಷನ್ ಮಾಡ್ಬಿಟ್ಟಿದ್ರು. ಸದ್ಯಕ್ಕೆ ಈಗ ಸಂಗತಿಗಳು ನಡೀತಾ ಇರೋದ್ರಿಂದ ಚೂರು ವೇರಿಯೇಷನ್ ಇರ್ಬೋದು ವರ್ಷಗಳು, ಬಟ್ ನಡೀತಾ ಇದಾವೆ ಅನ್ನೋದಕ್ಕೆ ಸಾಕ್ಷಿಗಳು ಕಣ್ಮುಂದೆ ಇದ್ದಾವೆ. ಇನ್ನ ಕೆಲವಷ್ಟು ನಡಿಬೇಕಾಗಿದೆ. ಅದೇ ಹೇಳಿದ್ದು ಕಾಯ್ತಾನಂತೆ ಒಂದು ಟೈಮ್ ಬರೋ ತನಕ. ಅಂದ್ರೆ ಪಾಪಿಗಳ ಕೊಡ ತುಂಬಬೇಕು ಅಂತ ಹೇಳ್ತಾರಲ್ಲ, ಇನ್ನ ಕೊಡ ತುಂಬಿಲ್ವೇನು, ಅದಕ್ಕೋಸ್ಕರ ಕಾಯ್ತಾ ಇರಬೇಕು. ಆ ಕೊಡ ತುಂಬಿದ ದಿನ ಯಾರು ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗೋದೇ ಇಲ್ಲ. ಎಂಡಿಂಗ್ ಟೈಮ್ ಅನ್ನೋದು ನಮ್ಮ ಹಿಸ್ಟ್ರಿ ತಿಳಿಸೋದೇ ಅದು. ಎಷ್ಟೋ ಜ್ಞಾನಿಗಳು ಬರ್ದೋಗಿದ್ದು ಅದೇ. ಎಂತ ರಾಕ್ಷಸರಾದ್ರೂ ಅವರ ಕೊಡ ತುಂಬೋ ತನಕ ಕಾಯ್ತಾರೆ ದೇವರು. ಅದನ್ನು ತಪ್ಪುಗಳನ್ನ ಕ್ಷಮಿಸ್ತಾ ಇರ್ತಾನೆ. ಕೊನೆಗೆ ಯಾವತ್ತು ಮಿತಿಮೀರಿ ಹೋಗುತ್ತೋ ಆವತ್ತಿಗೆ ಅಂತ್ಯ ಮಾಡೋದಕ್ಕೆ ಬಂದು ಒಂದು ರೂಪದಲ್ಲಿ ಅಂತ್ಯ ಮಾಡಿ ಹೋಗ್ತಾನೆ. ಅಂತ ಸಮಯಕ್ಕೆ ಇನ್ನ ಟೈಮ್ ಇದೆ ಅಂತ ಅನ್ಕೊಳ್ತೀವಿ. ನೋಡೋಣ, ಇನ್ನು ಮುಂದೆ ಇರುವಂತ ವಿಷಯಗಳನ್ನ ಕೂಡ ತಿಳ್ಕೊಳ್ತಾ ಹೋಗೋಣ. ಇಸ್ತಾ ಇರ್ತೀನಿ, ಅಂಥದ್ದೇನಾದ್ರು ತಪ್ಪುಗಳಾಗಿದೆ ಕ್ಷಮಿಸಿ. ಒಟ್ನಲ್ಲಿ ಇದೆಲ್ಲ ಕೂಡ ಅವನು ಬಂದು ಮಾಡ್ತಾನೆ ಅನ್ನೋದಕ್ಕಿಂತ ನಮ್ಮ ಕೈಲೇ ಮಾಡಿಸ್ತಾನೆ ಅನ್ನೋದು ಮಾತ್ರ ಸತ್ಯ. ಯಾವುದೋ ಒಂದು ರೂಪದಲ್ಲಿ ನಮ್ಮ ಕಡೆಯಿಂದ ಈ ಕೆಲಸಗಳನ್ನ ಮಾಡಿಸ್ತಾನೆ. ಎಲ್ಲ ಮುಗಿದಾದ ಮೇಲೆ ಅವ್ನು ಬರೋದು ಅಂತಾನೆ ಮೆನ್ಷನ್ ಮಾಡಿದ್ದಾರೆ. ಅವ್ನು ಬರೋದಕ್ಕೆ ಮುಂಚೆ ನಾವು ಈ ಕೆಲಸಗಳನ್ನೆಲ್ಲ ಮಾಡಿರ್ತೀವಿ. ಯಾವುದೋ ಒಂದು ಟೈಮಲ್ಲಿ ಶಕ್ತಿ ರೂಪದಲ್ಲೋ ಇಲ್ಲ ಇನ್ನೊಂದು ರೂಪದಲ್ಲೂ ನಮ್ಮ ಕೈಯಲ್ಲೇ ಇದನ್ನ ಮಾಡಿಸ್ತಾನೆ ಅನ್ನೋದು ಮಾತ್ರ ಸತ್ಯ. ಇನ್ನ ಬೇರೆ ಬೇರೆ ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ನಾನು. ತಿಳ್ಕೊಳ್ತಾ ಇರೋಣ. ಅದ್ರಲ್ಲಿ ನಮ್ಮ ಕೈಲಿ ಏನ್ ಮಾಡಿಸ್ಬೇಕು ಅಂತ ಇರ್ತಾನೋ, ನಮ್ಮ ಡೆಸ್ಟಿನಿ ಏನ್ ಆಗ್ಬೇಕು ಅಂತ ಡಿಸೈಡ್ ಆಗಿರುತ್ತೋ ಅದೇ ಆಗುತ್ತೆ. ಪ್ರಯತ್ನ ನಮ್ದು. ಇನ್ನ ಬೇರೆ ಬೇರೆ ವಿಷಯ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.